ಅತ್ಯಾರಿ ಏನು ಮಾಡಕತ್ತೀರಿ? ನಾಗ ಮಡಕಿ ಕಾಳು ಪಲ್ಯ ಮಾಡಕತ್ತೀನಿ. ಮಡಕಿ ಕಾಳು ಪಲ್ಯ ಮಾಡ್ತೀನಿ, ನಾನು ನಿಮ್ಗೆ ತೋರಿಸ್ತೀನಿ ಹೆಂಗೆ ಅನ್ನೋದು. ಹಾಂ ರೀ. ಅದಕ್ಕೆ ಏನೇನು ಬೇಕಂತ ಹೇಳಿ ಎಲ್ಲ ಇಲ್ಲಿ ಇಟ್ಕೊಂಡೇನಿ. ಮಡಕಿ ಕಾಳು, ಹಾಂ ರೀ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಕೊತ್ತಂಬರಿ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದಿಷ್ಟು ಮಿಕ್ಸರ್ ಮಾಡಬೇಕು. ಆಮೇಲೆ ಖಾರ, ಉಪ್ಪು, ಅರಿಶಿನ ಪುಡಿ, ಒಗ್ಗರಣೆ ಹಾಕಬೇಕು. ಎಣ್ಣೆ. ಈಗ ಮಡಕಿ ಕಾಳು ಕುಕ್ಕರ್ ಹಾಕತ್ತೀನಿ. ಹಾಂ ರೀ. ಒಂದು ಸೀಟಿ ಮಾಡ್ಬೇಕಿನ್ನು. ಒಂದು ಸೀಟಿ ಆಗಬೇಕಿಲ್ಲ. ಸೀಟಿ ಹಾಕೊಂಬಿಟ್ಟ ಅಂತಂದ್ರೆ ನಾನು ಗ್ರೇವಿ ಮಾಡ್ತೇನೆ. ಇದು ಒಂದು ಸಿಟಿ ಆತಿಗೆ ಬಂದ್ ಮಾಡ್ತೀನಿ. ಹಾಂ ರೀ. ಗ್ರೇವಿ ತಯಾರು ಮಾಡ್ಕೊಂಡೈತಿ. ಹಿಂಗೆ ನುಣ್ಣು ರುಬ್ಕೋಬೇಕು. ಹಿಂಗೆಲ್ಲ ಮಾಡಬೇಡ. ಇದ ಗ್ರೇವಿ ಎಣ್ಣೆ ಒಳಗೆ ಒಂದು ಸ್ವಲ್ಪ ಮಿಕ್ಸ್ ಆಗ್ಬೇಕು. 2-3 ನಿಮಿಷ ಎಣ್ಣೆ ಒಳಗೆ ಬೇಯಿಸ್ಕೋಬೇಕಾ. ಹಾಂ ರೀ. ನಿಮ್ಮ ಮಾಮಾಗ ಹಿಂಗೆ ಸೇರ್ತೈತೆ ಅಂತ ಹೇಳಿ ಈ ಟೈಪ್ ಗ್ರೇವಿ ಮಾಡ್ತೀನಿ. ಇದ್ರೊಳಗೆ ಮತ್ತು ಬೇರೆ ಏನು ಬೇಕಂತ ಅವ್ರಿಗೆ ಬೇಕಂದ್ರೆ ಮಿಕ್ಸ್ ಮಾಡ್ಕೊಬೋದು. ಇಲ್ಲಂತಂದ್ರೆ ಈ ಗ್ರೇವಿನ ಮಾಡ್ಕೊಂಡು ಒಂದ್ಸಲ ಟೇಸ್ಟ್ ಮಾಡಿ ನೋಡೋದು. ನೀನು ಮಾಡಿ ನೋಡು ಒಂದ್ಸಲ, ಹೇಳ. ಹಾಂ ರೀ. ಅರಿಶಿನ ಪುಡಿ, ಆಮೇಲೆ ಖಾರದ ಪುಡಿ. ಖಾರನ ಒಂದು 2-3 ಚಮಚ ಹಾಕ್ತೇನೆ. ಮತ್ತು ಉಪ್ಪು ಒಂದು ಚಮಚ. ಈಗ ಎಣ್ಣೆ ಬಿಡಾಕತ್ತೈತಿ. ಬಂದೈತೆ. ಹಾಂ ರೀ. ಇದಕ್ಕೆ ನಾ ಮತ್ತು ನಡು ಒಂದು ಸ್ವಲ್ಪ ಶೇಂಗಾನು ಬೇಯಿಸಿ ಇಟ್ಕೊಂಡಿದ್ನಿ. ಶೇಂಗಾ ಹಾಕ್ತೇನೆ. ಹಸಿ ಶೇಂಗಾ ರೀ? ಹಸಿ ಶೇಂಗಾ ನೆನೆಸಿ ಕುದಿಸಿದ್ದ. ಹಾಂ ರೀ. ಮನಾವ್ ಇರ್ತಾವಲ್ಲ ಅವನ್ನ ಕುದಿಸಿದ್ದ. ಇದೊಂಥರ ಟೇಸ್ಟ್ ಆಗ್ತೈತಿ ಹಾಕಿದ್ರೆ. ಹಾಂ ಹಾಂ ರೀ. ಆಮೇಲೆ ಕುದಿಸಿದ್ದು ಮಡಕಿ ಕಾಳು ಹಾಕಬೇಕು. ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕಾ. ಗ್ರೇವಿ ಒಂದು ಸ್ವಲ್ಪ ಬೇಕಂದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಬೇಕು. ಹಾಂ ರೀ. ಇಷ್ಟು ತಿಳು ಮಾಡ್ಬೇಕೇನು? ಹಾಂ ರೀ. ನಾವೆಲ್ಲ ಅದ್ರಾಗ ಹಾಕಿರ್ತೇವೆ. ಅಂದಮೇಲೆ ಮ್ಯಾಲೆ ಇದಕ್ಕೆ ಏನೂ ಹಾಕೋಂಗಿಲ್ಲ. ಖಾರ, ಉಪ್ಪು, ಅರಿಶಿನ ಪುಡಿ ಅಷ್ಟು ಹಾಕಿ ಈಗ ಮುಚ್ಚಿಡೋದ. ಒಂದು 3-4 ನಿಮಿಷ ಕುದಿಬೇಕಷ್ಟೆ. ಇಲ್ರಿ, ಇನ್ನೊಮ್ಮೆ ನಿಲ್ರಿ ಬಂದ್ ಮಾಡಿ. ನೀರು ಕುದ್ದೈತೆ. ಹಾಂ, ಇಷ್ಟ ಗ್ರೇವಿ ಆದ್ರೆ ಸಾಕಿದೆ.
ಅಂದ್ರೆ ಭಾಳ ಉದುರು ಆತಂದ್ರೂ ಹಚ್ಕೊಂಡು ತಿನ್ನಕ್ಕೆ ಒಂದು ಸ್ವಲ್ಪ ಇದಾಗ್ತೈತಿ, ಹಾಂ ರೀ ವನ ಅನ್ನಿಸ್ತೈತಲ್ಲ. ಇಷ್ಟ ಸ್ವಲ್ಪ ಗ್ರೇವಿ ಮಾಡ್ಕೊಂಡು ಹಿಂಗೆ ಪಲ್ಯ ಮಾಡೋದಿಲ್ಲ. ಹಾಂ ರೀ ಹಾಂ, ಇದಾತ. ಈಗ ಆಮೇಲೆ ಸರ್ವ್ ಮಾಡೋದ ಮಾಡಾಕತ್ತೀನಿ. ಸ್ಮೆಲ್ ಮಸ್ತ್ ಬರಾಕತ್ತೈತೆ ರೀ. ಹಾಂ, ಯಾವಾಗ ಮಾಡಿದ್ರು ಭೀ ಹಿಂಗೆ ಮಾಡ ಮನ್ಯಾಗ. ಹಾಂ ರೀ ನಾವು ನೀನು ಟೇಸ್ಟ್ ನೋಡ್ತೇವೆ, ನೀ ಹೆಂಗೆ ಬರ್ತೈತಿ.